ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ವಂದೇ ಮಾತರಮಂಬಿಕಾಂ ಭಗವತೀಂ ವಾಣೀರಮೋಘಾತ್ಮಿಕಾಂ ಕಲ್ಯಾಣೀಂ ಕಮನೀಯಕಲ್ಪಲತಿಕಾಂ ಕೈವಲ್ಯನಾಥಪ್ರಿಯಾಂ ವೇದಾಂತಪ್ರತಿಪಾದ್ಯಮಾನವಿಭವಾಂ ವಿದ್ವನ್ಮನೋರಂಜನೀಂ ಶ್ರೀಚಕ್ರಾಂಚಿತರತ್ನಪೀಠನಿಲಯಾಂ ಶ್ರೀರಾಜರಾಜೇಶ್ವರೀಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಹಿತ್ಲಳ್ಳಿಯ ವಿವಿಧೋದ್ದೇಶ ಸಹಕಾರಿ ಸಂಘದ ಆವರಣದಲ್ಲಿ ಸೇರಿರುವ ಈ ಸಂಸ್ಥೆಯ ಎಲ್ಲ ಗ್ರಾಹಕ ಬಂಧು ಭಗಿನಿಯರೇ ಹಾಗೂ ಭರತನಹಳ್ಳಿ ಸೀಮೆಯ ಮತ್ತು ಸುತ್ತಲಿನ ಎಲ್ಲ ಮಹಾಜನರೇ ಮಾತೆಯರೇ, ತುಂಬ ವೇಳೆ ಆಗಿರೋದ್ರಿಂದ ನೇರವಾಗಿ ನಾವೇ ಮೈಕ್ ತಗೊಂಡಿದ್ದೇವೆ. ಸಂಸ್ಥೆ 9 ದಶಕಗಳಿಂದಲೂ ಹೆಚ್ಚು ವರ್ಷಗಳ ಕಾಲ ತನ್ನ ಸೇವೆಯನ್ನು ಸಲ್ಲಿಸ್ತಾ, ತಾನೂ ಬೆಳೀತಾ, ತನ್ನನ್ನು ಆಶ್ರಯಿಸಿದವರನ್ನು ಬೆಳೆಸ್ತಾ ಒಂದು ಬೆಳವಣಿಗೆ ದಾರಿಯಲ್ಲಿ ಸಾಗ್ತಾ ಇರೋದು ಎಲ್ಲರಿಗೂ ಬಹಳ ಸಂತೋಷದ ಸಂಗತಿ. ಸಹಕಾರಿ ಸಂಸ್ಥೆಗಳ ಬೆಳವಣಿಗೆ ನಮಗೆಲ್ಲರಿಗೂ ಅಭಿಮಾನದ ಸಂಗತಿ. ಎಷ್ಟು ಅಭಿಮಾನದ ಸಂಗತಿ ಅಂತಂದರೆ ಒಂದು ಸಂಗತಿಯನ್ನು ಉಲ್ಲೇಖ ಮಾಡ್ಬೋದು ಈ ಸಂದರ್ಭದಲ್ಲಿ. ಉತ್ತರ ಭಾರತದ ಕಡೆಯಿಂದ ಈ ಕಡೆಯ ಶಿಷ್ಯ ಕುಟುಂಬಗಳಿಗೆ ಅನೇಕ ವೈವಾಹಿಕ ಸಂಬಂಧಗಳು ಆಗಿದ್ದನ್ನು ನೀವು ಗಮನಿಸಿರ್ಬೋದು. ಅದು ಆರಂಭ ಆಗುವ ಹಂತದಲ್ಲಿ ಮಠದ ಕಡೆಯಿಂದ ಪ್ರಯತ್ನ ಆಗಿತ್ತು. ಅದಕ್ಕೆ ಈಗಲೂ ಪ್ರಯತ್ನ ಮುಂದುವರೆದಿದೆ. ಅದರ ಆರಂಭದ ದಿನಗಳಲ್ಲಿ ಉತ್ತರ ಭಾರತ ಕರ್ಕೊಂಡು ಬಂದು ನಾವು ಇಲ್ಲಿ ಅವರಿಗೆಲ್ಲ ನಮ್ಮ ಅಭಿಮಾನದ ಶ್ರೇಷ್ಠತೆಗಳನ್ನು ತೋರಿಸ್ಬೇಕಲ್ಲ. ನೀವು ಇಲ್ಲಿಗೆ ಸಂಬಂಧ ಮಾಡ್ಬೋದು ಅಂತವರಿಗೆ ಹೇಳಬೇಕಾದ್ರೆ ಇಲ್ಲಿ ನಮ್ಮ ಶ್ರೇಷ್ಠತೆಗಳೇನು, ಸಾಧನೆಗಳೇನು ಅನ್ನೋದನ್ನು ತೋರಿಸ್ಬೇಕಲ್ಲ. ಆವಾಗ ನಾವು ಮಾಡಿದ್ದು ಮುಖ್ಯವಾಗಿ ಸಹಕಾರಿ ಸಂಸ್ಥೆಗಳನ್ನೇ ತೋರಿಸಿದ್ದವ್ರಿಗೆ. ನಮ್ಮ ಸಹಕಾರಿ ಸಂಸ್ಥೆಗಳು ಹಿಂಗಿದ್ದಾವೆ ನೋಡಿ ಅಂಥೇಳಿ. ಉತ್ತರ ಪ್ರದೇಶ ರಾಜ್ಯದಲ್ಲಿ ವಿಶೇಷವಾಗಿ ಹಳ್ಳಿಗಳಲ್ಲಿ ಈ ರೀತಿ ಸಹಕಾರ ಸಂಘಗಳು ಇಲ್ಲವೇ ಇಲ್ಲ. ನಾವು ಹೋಗಿದ್ದೇವೆ ಅಲ್ಲಿ. ಬಹುಶಃ ನಾವು ಆ ದಿನಗಳಲ್ಲಿ ಅವರಿಗೆ ನಮ್ಮ ಈ ಪ್ರಾಂತದ ಜನಗಳ ಮನೆಗಳನ್ನು ತೋರಿಸೋ ಬದಲಿಗೆ ಸೊಸೈಟಿಗಳನ್ನೇ ತೋರಿಸಿದ್ದೆ ಅವರಿಗೆ ಹೆಚ್ಚು. ಅಂದರೆ ನಮ್ಮ ಆರ್ಥಿಕವಾದ ಭದ್ರತೆಯನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅದರ ಆ ಮೂಲಕ. ಮುಂದೆ ಸಂಬಂಧಗಳಾಗಿ ಶುರು ಮಾಡಿ 100 ಗಟ್ಟಲೆ ಮದುವೆಗಳಾಗಿದ್ದಾವೆ ಈಗ. ಅಂದರೆ ನಮ್ಮ ಅಭಿಮಾನದ ಸಂಗತಿ ಸಹಕಾರ ಸಂಸ್ಥೆಗಳ ಬೆಳವಣಿಗೆ ಅನ್ನೋದು ನಮ್ಮ ಅಭಿಮಾನದ ಸಂಗತಿ ಅನ್ನೋದಕ್ಕೆ ಹೇಳಿದ್ದು. ಒಟ್ಟಾರೆ ಈ ಪ್ರಾಂತದ ಈ ಸಹಕಾರ ಸಂಸ್ಥೆಗಳ ಬೆಳವಣಿಗೆ ಅನ್ನೋದು ಬೇರೆ ಬೇರೆ ಪ್ರಾಂತಗಳ ಜನರನ್ನು ಆಕರ್ಷಿಸುವಷ್ಟು ಮಟ್ಟಿಗೆ ಬೆಳವಣಿಗೆ ಹೊಂದಿದೆ. ಅದಕ್ಕೆ ಬಹಳ ಸಂತೋಷ ಆಗ್ತದೆ. ಈ ಒಂದು ಸಂಸ್ಥೆ ಇನ್ನೇನು ಕೆಲವು ವರ್ಷಗಳ ಶತಮಾನ ತಲುಪಲಿಕ್ಕಿದೆ. ಅಷ್ಟು ದೀರ್ಘಕಾಲದಿಂದ ಈ ಗ್ರಾಮಗಳ ಎಲ್ಲ ಜನಗಳ ಆರ್ಥಿಕ ಅಭಿವೃದ್ಧಿಗೆ ಬೆನ್ನೆಲುಬಾಗಿ ನಿಂತಿದೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಕೂಡ ಅದು ತಾನು ಬೆಳೀತಾ ಬೆಳವಣಿಗೆ ದಾರಿಯಲ್ಲಿ ಸಾಗಲಿ. ಇಷ್ಟು ಬೆಳವಣಿಗೆಯನ್ನು ನಾವು ಸಾಧಿಸಿದರೂ ಕೂಡ ಇನ್ನೂ ನಮ್ಮಲ್ಲಿ ತುಂಬ ಜನ ಸಾಲಗಾರರಿದ್ದೀವಿ. ಇನ್ನೂ
ಬಡವರು ಅನೇಕರಿದ್ದೀವಿ. ಅವರೆಲ್ಲರ ಬೆಳವಣಿಗೆ ಆಗಬೇಕು. ಜನರ ಜೀವನ ಸ್ವಾವಲಂಬನೆ ಆಗಬೇಕು. ಪರಾವಲಂಬಿ ಜೀವನ ಸಂಪೂರ್ಣ ಕಡಿಮೆ ಆಗಬೇಕು. ಅದು ನಮ್ಮ ಉದ್ದೇಶ. ಒಳ್ಳೆಯ ಡಾಕ್ಟ್ರು ಅಂದರೆ ಯಾರು? ಔಷಧಿ ಕೊಟ್ಟ ನಂತರ ಮತ್ತೆ ಆಸ್ಪತ್ರೆ ಬರೋ ಅವಶ್ಯಕತೆ ಇರಬಾರ್ದು. ಹಾಗೆ ಔಷಧ ಕೊಡೋನು ಒಳ್ಳೆ ಡಾಕ್ಟ್ರು. ಮತ್ತು ನಾಳೆ ನನ್ನ ಆಸ್ಪತ್ರೆಗೆ ಬರಲಿ ಅಂತಲೇ ಇಟ್ಕೊಂಡೇ ಔಷಧಿ ಕೊಡೋದಿದ್ರೆ ಅದು ಸರಿಯಾದ ಔಷಧಿ ಅಲ್ಲ ಅಂತ ಅರ್ಥ ಅಲ್ವಾ? ಅವನ ಒಳ್ಳೆ ಡಾಕ್ಟ್ರು ಅಂತ ಹೇಳೋದಿಲ್ಲ ನಾವು. ಹಾಗೆ ಸಹಕಾರಿ ಸಂಸ್ಥೆ ಅಂದರೆ ಯಾವುದು ಒಳ್ಳೆ ಸಹಕಾರಿ ಸಂಸ್ಥೆ ಅಂತಂದರೆ ತನ್ನನ್ನು ಆಶ್ರಯಿಸಿದ ಒಂದು ಸಂಪೂರ್ಣ ಸ್ವಾವಲಂಬನೆಯನ್ನು ಯಾರು ಮಾಡ್ತದೆ ಯಾವ ಸಂಸ್ಥೆ, ಅದು ಒಳ್ಳೆಯ ಸಂಸ್ಥೆ ಅಂತ ನಾವು ಅಂದ್ಕೊಳ್ಬೇಕು. ಹಾಗಾಗಿ ಸಂಪೂರ್ಣ ಸ್ವಾವಲಂಬಿ ಸಮಾಜ, ಆರ್ಥಿಕವಾಗಿ ಸ್ವಾವಲಂಬಿ ಸಮಾಜ ಆಗುವವರೆಗೂ ಇವೆಲ್ಲ ಸಾಧನೆಗಳು ಬೆಳವಣಿಗೆ ಹೋಗ್ತಾ ಇರಬೇಕು. ದೇವರು ನಮಗೆ ವಿಶೇಷವಾದ ಶಕ್ತಿ, ಅಡಿಕೆಗೆ ಬೆಲೆ, ಅಡಿಕೆಗೆ ಆರೋಗ್ಯ, ಅಡಿಕೆಗೆ ಅನೇಕ ರೋಗ ಬಂದಿದೆ ಅಂತ ಸುದ್ದಿ ಎಲ್ಲ ಇದೆ ಈಗ. ಅದು ನಮ್ಮ ಪ್ರಾಂತದಲ್ಲಿ ಇನ್ನೂ ಬಂದಿಲ್ಲ, ಅದು ದೇವರ ಅನುಗ್ರಹ. ಹೀಗೆ ಅಡಿಕೆಗೆ ಬೆಲೆ, ಅಡಿಕೆಗೆ ಆರೋಗ್ಯ, ಇನ್ನು ನಾವು ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಅವುಗಳಿಗೂ ಕೂಡ ಸುಸ್ಥಿರವಾದ ಬೆಳೆ, ಇವೆಲ್ಲ ದೀರ್ಘಕಾಲ ತನಕ ದೇವರ ಅನುಗ್ರಹದಿಂದ ಮುಂದುವರಿಯಲಿ. ಮತ್ತು ಅಷ್ಟೇ ಧರ್ಮಪ್ರಜ್ಞೆ ಜಾಗೃತವಾಗಲಿ. ಸಂಪಾದನೆ ಆದಂಥದ್ದನ್ನು ಧರ್ಮಕ್ಕೆ ಬಳಸುವಂಥ ಬುದ್ಧಿ ಅದು ಕೂಡ ಜಾಗೃತವಾಗಲಿ. ಈ ಸಂಸ್ಥೆ ತಾನು ಬೆಳೆದು ಜನರನ್ನು ಬೆಳೆಸ್ತಾ ಬೆಳವಣಿಗೆ ದಾರಿಯಲ್ಲಿ ಸಾಗಲಿ ಅಂತ ಮತ್ತೊಮ್ಮೆ ಹಾರೈಸಿ ಮಾತಿಗೆ ಪೂರ್ಣ ವಿರಾಮ ಬಿಡ್ತೇವೆ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.